ರಸ್ತೆಗೆ ಕಸ ಸುರಿದವರ ಮನೆ ಬಾಗಿಲಿಗೆ 10 ಪಟ್ಟು ಕಸವನ್ನ ತೆಗೆದು ನಾವು ಹಾಕ್ತೀವಿ ಅಂತ ಜಿಬಿಎ ಕಾರ್ಯಾಚರಣೆ ಮಾಡ್ತಿದೆ. ಈಗ ಜಿಬಿಎ ಕಾರ್ಯಾಚರಣೆ ಅವರಿಗೆ ತಿರುಗುಬಾಣ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಪೌರ ಕಾರ್ಮಿಕರು ವಿಪರೀತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಜಿಬಿಎ ಈ ಅಭಿಯಾನವನ್ನು ಮಾಡ್ತಿರೋದು? ಕಸ ನಮ್ಮ ಹತ್ರನೇ ಸುರಿಸ್ತಾರೆ ಮತ್ತು ಪೌರ ಕಾರ್ಮಿಕರು ಅದನ್ನು ಕ್ಲೀನ್ ಮಾಡಿಸ್ತಾರೆ. ಇದು ಯಾವ ನ್ಯಾಯ ಅನ್ನೋದು ಇವ್ರ ಪ್ರಶ್ನೆ. ಕಸ ಸುರಿದು ಪೌರ ಕಾರ್ಮಿಕರಿಂದಲೇ ಕಸ ಎತ್ತಿಸೋ ಕೆಲಸ ಡಬಲ್ ಡ್ಯೂಟಿ ನಮಗೆ ಕೊಡ್ತಾ ಇದ್ದಾರೆ. ಪೌರ ಕಾರ್ಮಿಕರ ಕೈಯಲ್ಲೇ ಸ್ವಚ್ಛತೆ ಮಾಡಿಸ್ತಾ ಇದ್ದಾರೆ. ಇದರಿಂದ ಜನ ಹೆಂಗೆ ಬುದ್ಧಿ ಕಲಿತಾರೆ? ಇದರಲ್ಲಿ ಲಾಜಿಕ್ ಇದೆಯಾ ಅಂತ ಇವ್ರದ್ದು ಪ್ರಶ್ನೆ. ಕಸವನ್ನು ಅಕಸ್ಮಾತ್ ಬೇಕಾಬಿಟ್ಟಿಯಾಗಿ ಎಲ್ಲೆಲ್ಲೋ ಬ್ಲ್ಯಾಕ್ ಸ್ಪಾಟ್ಗಳನ್ನು ಮಾಡಿದ್ರೆ ಅಂಥವರ ಮನೆಯನ್ನು ಹುಡುಕೊಂಡು ಹೋಗಿ ಅಲ್ಲೇ ಒಂದು 10 ಪಟ್ಟು ಕಸನ ಹಾಕಿ ಫೈನ್ ಹಾಕ್ತೀವಿ ನಾವು ಅಂತ ಜಿಬಿಎ ಅಧಿಕಾರಿಗಳು ಹೇಳಿದ್ರು. ನಿಜವಾಗ್ಲೂ ಒಂದು ಒಳ್ಳೆ ಇನಿಷಿಯೇಟಿವ್. ಅಲ್ಲಿ ಏನೇ 108 ಪ್ರಾಬ್ಲಮ್ಸ್ ಇದ್ರೂ ಕೂಡ ಒಂದು ಇನಿಷಿಯೇಟಿವ್, ಒಂದು ಭಯ ಬರುತ್ತೆ ಜನರಲ್ಲಿ ಅಂತ. ಆದರೆ ಇದರಲ್ಲಿ ಕೆಲ ಹುಳುಕುಗಳು ಕೂಡ ಇದೆ. ಜಿಬಿಎ ಅಧಿಕಾರಿಗಳು ಪೌರ ಕಾರ್ಮಿಕರ ಹತ್ರ ವಾಪಸ್ ಕಸ ಎತ್ತಿಸ್ತಾ ಇದ್ದಾರೆ ಫೈನ್ ಕಟ್ಟಿಸ್ಕೊಂಡು. ನಮಗೇನು ಲಾಭ ಇದರಲ್ಲಿ? ಡಬಲ್ ಡ್ಯೂಟಿ ಕೊಡ್ತಾ ಇದ್ದಾರಲ್ಲ ಅಂತ ಇವ್ರ ಪ್ರಶ್ನೆ. ಆಬ್ವಿಯಸ್ಲಿ ಈಗ ಇದಕ್ಕೆ ಒಂದು ಸೊಲ್ಯೂಷನ್ ಕೂಡ ಇರುತ್ತೆ. ಜಿಬಿಎ ಅಧಿಕಾರಿಗಳು ಫೈನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಸ್ಪಾಟಲ್ಲಿ 2,000ದಿಂದ 10,000 ಅಂತ. ಅದರಲ್ಲಿ ಹಾಫ್ ದುಡ್ಡು, ಅರ್ಧ ದುಡ್ಡು 50% ಪೌರ ಕಾರ್ಮಿಕರಿಗೆ ಕೊಟ್ಟರೆ ಅವರು ಖುಷಿಯಿಂದ ಬಂದು ಕೆಲಸ ಮಾಡ್ತಾರೆ. ಖುಷಿಯಿಂದ ಸಮಾಜದಲ್ಲಿರೋ ಕಸನ ಕ್ಲೀನ್ ಮಾಡೋ ಕೆಲಸ ಮಾಡ್ತಾರೆ. ಯಾವುದೂ ಇಲ್ಲ, ಸುಮ್ಮನೆ ಇರೋ ದುಡ್ಡಿಗೆ ಕೊಡಿ ಅಂದರೆ ಹೆಂಗೆ? ಲಾಜಿಕ್ ಇಲ್ಲ ಅನ್ನೋದು ಪ್ರಶ್ನೆ ಇಲ್ಲಿ. 50% ಈಗ 2,000ದಿಂದ 10,000 ರೂಪಾಯಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ 50% ಪೌರ ಕಾರ್ಮಿಕರಿಗೆ ಸ್ಪಾಟಲ್ಲೇ ಕೊಟ್ಟರೆ ಅವ್ರು ಖುಷಿಯಿಂದನೇ ಮಾಡ್ತಾರೆ. ಅವಾಗ ಈ ಆಕ್ಷೇಪಗಳು ಬರಲ್ಲ. ಅದ್ಯಾವುದೂ ಮಾಡಲ್ಲ. ಆ ಫೈನ್ ಕಟ್ಟೋ ದುಡ್ಡು ಜಿಬಿಎಗೇನೆ. ವಾಪಸ್ ಇಲ್ಲಿ ಸಮಾಜದಲ್ಲಿ ನಾವೇನೋ ಚೇಂಜಸ್ ಮಾಡ್ತಿದ್ದೀವಿ ಅಂತ ಬಿಲ್ಡಪ್ಪು ಜಿಬಿಎದೆ. ಮತ್ತು ನಮಗೇನು ಲಾಭ ಹಾಗಾದರೆ? ನಾವು ಅಲ್ಲೂ ರೋಗ ರುಜಿನಗಳ ಜೊತೆಗೆ ಹೋರಾಟ ಮಾಡಬೇಕು, ಇಲ್ಲೂ ಮನೆ ಮುಂದೆ ಬಿದ್ದಿರೋ ಕಸನೂ ತೆಗಿಬೇಕು ಅಂದರೆ ಏನು ಅರ್ಥ ಅನ್ನೋದು ಅವ್ರು ಕೇಳ್ತಿದ್ದಾರೆ. ವ್ಯಾಲಿಡ್ ಪಾಯಿಂಟ್ಗಳನ್ನೇ ರೇಸ್ ಮಾಡ್ತಿದ್ದಾರೆ. ಏನೇನೋ ಲಾಜಿಕ್ಗಳನ್ನು ಯೂಸ್ ಮಾಡೋ ಜಿಬಿಎ ಅಧಿಕಾರಿಗಳಿಗೆ ಇಷ್ಟು ಸಿಂಪಲ್ ವಿಚಾರದಲ್ಲಿ ಸೊಲ್ಯೂಷನ್ ತಗೊಳ್ಬೇಕು ಅಂತ ಅನಿಸ್ಲಿಲ್ವಾ ಅನ್ನೋದು ಕುತೂಹಲ. ಸಾರ್ವಜನಿಕರಿಗೆ ಬುದ್ಧಿ ಕಲಿಸೋ ಬರದಲ್ಲಿ ನಮಗೇನಕ್ಕೆ ಡಬಲ್ ಡ್ಯೂಟಿ, ನಮ್ಮ ಮೇಲೇನು ಸಿಟ್ಟು ಅಂತ ಪೌರ ಕಾರ್ಮಿಕರು ಕೇಳ್ತಾ ಇದ್ದಾರೆ. ಇದರಲ್ಲಿ ಅರ್ಥ ಇದೆಯಾ? ಲಾಜಿಕ್ ಇದೆಯಾ? ದಂಡ ವಸೂಲಿ ಬಳಿಕ ಪೌರ ಕಾರ್ಮಿಕರೇ ಸ್ವಚ್ಛತೆ ಮಾಡಬೇಕಂದ್ರೆ ಶಿಕ್ಷೆ ಜನರಿಗಲ್ಲ, ಶಿಕ್ಷೆ ಪೌರ ಕಾರ್ಮಿಕ ಸಿಬ್ಬಂದಿಗಳಿಗೆ. ಮೊದಲೇ ಕರೆಕ್ಟಾಗಿ ಸ್ಯಾಲ್ರಿ ಆಗಲ್ಲ, ಆಮೇಲೆ ಒಂದು ಆ ಸೇಫ್ಟಿ ಪ್ರಿಕಾಷನರಿ ಕಿಟ್ಗಳು ಕೂಡ ಕೊಡಲ್ಲ. ನಿಮಗೆ ತುಂಬ ಈ ಪೌರ ಕಾರ್ಮಿಕರ ಕುರಿತಂತೆ ಡಾಕ್ಯುಮೆಂಟ್ರಿಗಳಿದ್ದಾವೆ. ಅವ್ರು ಹೇಳ್ತಾರೆ, ಒಂದು ಜನರ ಬಗ್ಗೆ ಅವ್ರಿಗೆ ವಿಪರೀತ ಆಕ್ಷೇಪ ಇರುತ್ತೆ. ಆ ಹಸಿ ಕಸ ಒಣ ಕಸನೆಲ್ಲ ಸರಿಯಾಗಿ ಸೆಗ್ರಿಗೇಟೇ ಮಾಡಲ್ಲ. ರೇಸರ್ಗಳನ್ನೆಲ್ಲ ಹಸಿ ಕಸದಲ್ಲಿ ಹಾಕಿರ್ತಾರೆ. ಅಂದರೆ ಮನೇಲಿ ಯೂಸ್ ಮಾಡ್ತಾರಲ್ಲ ಶೇವಿಂಗ್ ಎಲ್ಲ ರೇಸರ್ಗಳನ್ನ, ಅದನ್ನೆಲ್ಲ ಹಸಿ ಕಸದಲ್ಲಿ ಹಾಕ್ತಾರೆ. ನಮಗೆ ಗೊತ್ತಿಲ್ಲದೆ ಅದನ್ನು ಕೈ ಹಾಕಿದ್ರೆ ಅಲ್ಲಿ ವಾಪಸ್ ನಮ್ಮ ಬೆರಳುಗಳೆಲ್ಲ ಕಟ್ಟಾಗುತ್ತೆ ಅಂತೆಲ್ಲ ಅವ್ರಿಗೆ ಮೊದಲೇ ಆಕ್ರೋಶ. ಕೂಡ 100 ರೂಪಾಯಿ 200 ರೂಪಾಯಿ ಅಂತ ದಂಡ ಕಟ್ತಿದ್ರು ಹೋಗ್ತಿದ್ರು. ಈಗ ಯಾರೋ ಹಾಕಿರೋ ಕಸನ ನಮ್ಮನೆ ಬಾಗಿಲ ಹತ್ರ ಹಾಕ್ತಾ ಇದ್ದಾರೆ. ನಮಗೆ ಅಕ್ಕಪಕ್ಕದವರು ನೋಡ್ಕೊಂಡು ನಮ್ಮನ್ನ ಒಂಥರ ಕೀಳಾಗಿ ನೋಡ್ತಾ ಇದ್ದಾರೆ. ನಮಗೆ ಅವಮಾನ ಆಗ್ತಾ ಇದೆ. ಇಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕು ಅಂತ ಮನಸ್ಸಾಗ್ತಿದೆ ನಮಗೆ ಅಂತೇಳಿ, ಜಿಗುಪ್ಸೆ ಆಗ್ತಿದೆ ನಮಗೆ ಅಂತೇಳಿ, ಮಾನಸಿಕ ಹಿಂಸೆ ಆಗ್ತಿದೆ ಅಂತೇಳಿ ಜನರು ತುಂಬ ನೊಂದ್ಕೊಂಡು ಹೇಳ್ತಾ ಇದ್ದಾರೆ. ಒಂದೇನೆಂದರೆ, ಜಿಬಿಎ ಆದಮೇಲೆ ಮೊದಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ವಾರ್ಡು ಕಮ್ಮಿ ಇತ್ತು, ಜನಸಂಖ್ಯೆ ಕಮ್ಮಿ ಇತ್ತು, ನಡೀತಿತ್ತು. ಈಗ ಗ್ರೇಟರ್ ಬೆಂಗಳೂರು ಆದಮೇಲೆ ಜನಸಂಖ್ಯೆನೂ ಜಾಸ್ತಿ ಆಗಿದೆ, ಕಸನೂ ಜಾಸ್ತಿ ಆಗ್ತಾ ಇದೆ. ಒಂದು ಕಸ ಎಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತಂದರೆ ಕವರಿಂದ ಕಸ ಉತ್ಪತ್ತಿ ಆಗ್ತಾಯಿದೆ. ಮೊದಲು ನೀವು ಕವರ್ಗಳನ್ನ ಬ್ಯಾನ್ ಮಾಡಬೇಕು. ನೀವು ಕವರ್ಗಳನ್ನ ಬ್ಯಾನ್ ಮಾಡಿದಿರೇ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಕೊಡೋದು ನನಗೆ ತಿಳಿದ ಮಟ್ಟಿಗೆ ಇದು ಕಾನೂನು ರೀತಿಯಲ್ಲಿ ನೋಡಬೇಕಾದ್ರೆ ಇದು ಅಪರಾಧ. ಇದು ಏನು ಜಿಬಿಎ ಮುಖ್ಯ ಆಯುಕ್ತರಾಗಿರ್ಬೋದು, ಮಹೇಶ್ವರ ರಾವ್ ಆಗಿರ್ಬೋದು, ಕಸದ ಇನ್ಚಾರ್ಜ್ ಆಗಿರೋಂಥ CEO ಅವರು ಕರೇಗೌಡರು ಆಗಿರ್ಬೋದು, ಇವರು ಯಾರು ಮನೆಯಿಂದ ಕಸ ತಂದು ಆಟೋಗೆ ಹಾಕಲ್ಲ. ಆಟೋಗೆ ಹಾಕ್ತಾರೆ ಯಾರೋ ಕೂಲಿ ಕಾರ್ಮಿಕರು ಯಾರೋ ತಂದು ಹೊರಗಡೆ ಹಾಕ್ತಾ ಇರ್ತಾರೆ. ಅದನ್ನು ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಸುರಿಯೋದು ಯಾವ ಥರ ನ್ಯಾಯ?